ನಾವಿವತ್ತು ಮಸಾಲ ರಾಗಿ ಮುದ್ದೆ ಮಾಡ್ತಿದ್ದೀನಿ. ಮೊದಲಿಗೆ ಜೀರಿಗೆ ಸಾಸಿವೆ ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಈರುಳ್ಳಿಗೆ ಸ್ವಲ್ಪ ಕೆಂಪಾಗುವವರೆಗೆ ಬೇಯಿಸ್ಕೋಬೇಕು. ಇದಂತೂ ಸಖತ್ ಟೇಸ್ಟಿಯಾಗಿರುತ್ತೆ. ಇದಕ್ಕೆ ಟೊಮ್ಯಾಟೊ ಹಾಕಬೇಕು. ಟೊಮ್ಯಾಟೊ ಹಾಕಿ ಅವು ಸ್ವಲ್ಪ ಶ್ರಿಂಕ್ ಆಗುವವರೆಗೂ ಬಿಟ್ಟು ಅದಕ್ಕೆ ಸ್ವಲ್ಪ ಹಸಿಕಾಯಿ ಚಟ್ನಿ ಹಾಕಿ ಅರಿಶಿನ ಆಮೇಲೆ ಮಸಾಲ ಹಾಕಿ ಕೈ ಆಡಿಸ್ಬೇಕು. ಇದು ಸ್ವಲ್ಪ ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಟೇಸ್ಟಿಗೆ ತಕ್ಕ ಹಾಗೆ ಉಪ್ಪು ಹಾಕಬೇಕು. ಸ್ವಲ್ಪ ಬೆಲ್ಲ ಸೇರಿಸ್ಬೇಕು. ಅದನ್ನ ಈಗ ಕುದಿಲಿಕ್ಕೆ ಬಿಡಬೇಕು. ಸ್ವಲ್ಪ ನೀರು ಚೆನ್ನಾಗಿ ಕುದಿಬೇಕು. ಆವಾಗ ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಅದನ್ನೇ ಕಲಿಸ್ಕೋಬೇಕು. ನನಗೆ ಆ ಥರ ಮುದ್ದೆ ಮಾಡೋಕ್ಕೆ ಬರಲ್ಲ, ಈ ಥರ ಮಾಡ್ತೀನಿ ನಾನು. ನೀರು ಹಾಕಿ ಕಲಸಿ ಅದನ್ನು ಗಂಟಾಗದೇ ಇರೋ ಥರ ಚೆನ್ನಾಗಿ ತಿರುಗಬೇಕು. ಅದನ್ನ ಚೆನ್ನಾಗಿ ತಿರುಗಿಕೊಂಡು ಸ್ವಲ್ಪ ಅದು ಚೆನ್ನಾಗಿ ನೀರೆಲ್ಲ ಮೇಲೆ ಹೋಗಿ ಅರಳಿ ಅಂತ ಅದನ್ನು ಚೆನ್ನಾಗಿ ಕಲಸಿ ಗಂಟಾಗದೇ ಇರೋ ಥರ ಕಲಸಿ ಅದನ್ನ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಅದನ್ನ ಕೈ ಆಡಿಸ್ಕೊಂಡು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಅದನ್ನ ಚೆನ್ನಾಗಿ ಅಳ್ಕೊಳಕ್ಕೆ ಬಿಡಬೇಕು. ಅದನ್ನ ಸ್ವಲ್ಪ ಅದಕ್ಕೆ ಕರೆಕ್ಟ್ ಆಗಲಿ ಅಂತ ಒಂದೆರಡು ಸ್ಪೂನು ನೀರು ಹಾಕಿ ಮುಚ್ಚಿಡಬೇಕು. ಅದಾದಮೇಲೆ ಮುದ್ದೆ ರೆಡಿ ಆಯಿತು ನೋಡಿ. ಬಾಯಲ್ಲಿ ನೀರು ಬರ್ತಿದೆ ನೋಡಿದ ತಕ್ಷಣ. ಸೂಪರಾಗಿರುತ್ತೆ. ಕಾಂಬಿನೇಷನ್ ಮೊಸರು ಚಟ್ನಿ, ಅದರ ಜೊತೆ ಕಾಳು ಪಲ್ಯ, ಇದ್ರ ಜೊತೆ ತಿಂತಾ ಇದ್ದರೆ ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್.